ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಚುನಾವಣೆಗೆ ನಿಲ್ತಾರೆ ಅನ್ನುವಂತಹ ಚರ್ಚೆ ಸಹಿತ ನಡೀತಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಸ್ಪರ್ಧೆ ಮಾಡ್ತಾರೆ, 25ನೇ ತಾರೀಕು ಅಧಿಕೃತ ಘೋಷಣೆ ಆಗ್ತಾರೆ. ಅವ್ರ ಪಾರ್ಟಿ ತೀರ್ಮಾನ, ಎಲ್ಲಿಂದಾರು ನಿಂತ್ಕೊಳ್ಳಿ, ಯಾರ ಮೇಲಾರು ನಿಂತ್ಕೊಳ್ಳಿ, ಯಾವ ಚಿಹ್ನೆಲಾರು ನಿಂತ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ಡಿ ಕೆ ಬ್ರದರ್ಸ್ ಅವರು ಕುಮಾರಸ್ವಾಮಿ ಅವರಿಗೆ ವಿಷ ಹಾಕಿದ್ರು ಅನ್ನೋದನ್ನ ಪ್ರೆಸ್ ಮೀಟಲ್ಲಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಯಾವುದನ್ನು ಮರೆಯಲ್ಲ, ಜೊತೆಗೆ ಸರ್ಕಾರ ಬೀಳುವುದಕ್ಕೂ ಅವರೇ ನೇರ ಹೊಣೆ ಅನ್ನುವಂಥದ್ದು. ಸರ್ಕಾರ ನಾನು ಬಿಡಿಸ್ದೆ ಅನ್ನೋದು ಇದ್ರೆ, ದೇವರು, ನಾನು ನಂಬಿರುವಂಥ ದೇವರು ನಮ್ಗೆ ಶಿಕ್ಷೆ ಕೊಡಲಿ. ರಾಜ್ಯದ ಜನತೆ, ನಾನು ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದೀನಿ, ಅವ್ರ ಪರವಾಗಿ ಹೆಂಗೆ ನಿಂತಿದ್ದೀನಿ, ನಮಗೂ ಅವ್ರಿಗೂ ಅನೇಕ ಭಿನ್ನಾಭಿಪ್ರಾಯ ಇದ್ದು ಕೂಡ ನಮ್ಮ ಹೈಕಮಾಂಡ್ ಹೇಳಿದಾಗ ಎಷ್ಟು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ವಿ. ಅದು ರಾಜ್ಯದ ಜನತೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಈಗ ಅವರು ಪಾಪ ಅವ್ರಿಗೂ BJPಗೂ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಇಂದಿನ ದಿನ ಅವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಡೇ ಅವರು ತಿರ್ಗಾ ಅವ್ರೇನೋ ಕರೆದು ಮಾತಾಡಿದ್ಮೇಲೆ ಈಗ ಏನಾದ್ರು ಒಂದು ಹೇಳ್ಬೇಕಲ್ಲ, ಅದಕ್ಕೆ ನನ್ನ ಮೇಲೆ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಕೋಪ ತೋರಿಸ್ಬಿಟ್ಟು ಅವ್ರಿಗೆ ಖುಷಿ ಪಡಿಸೋದು, ಅವ್ರಿಗೆ ಒಳ್ಳೇದಾಗೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿರಲಿ, ರಾಜಕಾರಣ ಮಾಡೋಣ. ಕಾಂಗ್ರೆಸ್ನವರ ನಾಯಕರ ಸಂಪರ್ಕದಲ್ಲಿದ್ದಾರೆ, ಅವರು ನಿಮ್ಮ ಕಡೆ ಬರೋದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಮಾತಾಡ, ಮೈಸೂರಿಗೆ ಅಚ್ಚರಿಯ ಅಭ್ಯರ್ಥಿ ಇರ್ತಾರೆ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ನನಗೆ ಅವ್ರು ಯಾವ ಸಂಪರ್ಕದಲ್ಲಂತೂ ಇಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಚುನಾವಣೆಗೆ ನಿಲ್ತಾರೆ ಅನ್ನುವಂತಹ ಚರ್ಚೆ ಸಹಿತ ನಡೀತಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಸ್ಪರ್ಧೆ ಮಾಡ್ತಾರೆ, 25ನೇ ತಾರೀಕು ಅಧಿಕೃತ ಘೋಷಣೆ ಆಗ್ತಾರೆ. ಅವ್ರ ಪಾರ್ಟಿ ತೀರ್ಮಾನ, ಎಲ್ಲಿಂದಾರು ನಿಂತ್ಕೊಳ್ಳಿ, ಯಾರ ಮೇಲಾರು ನಿಂತ್ಕೊಳ್ಳಿ, ಯಾವ ಚಿಹ್ನೆಲಾರು ನಿಂತ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ಡಿ ಕೆ ಬ್ರದರ್ಸ್ ಅವರು ಕುಮಾರಸ್ವಾಮಿ ಅವರಿಗೆ ವಿಷ ಹಾಕಿದ್ರು ಅನ್ನೋದನ್ನ ಪ್ರೆಸ್ ಮೀಟಲ್ಲಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಯಾವುದನ್ನು ಮರೆಯಲ್ಲ, ಜೊತೆಗೆ ಸರ್ಕಾರ ಬೀಳುವುದಕ್ಕೂ ಅವರೇ ನೇರ ಹೊಣೆ ಅನ್ನುವಂಥದ್ದು. ಸರ್ಕಾರ ನಾನು ಬಿಡಿಸ್ದೆ ಅನ್ನೋದು ಇದ್ರೆ, ದೇವರು, ನಾನು ನಂಬಿರುವಂಥ ದೇವರು ನಮ್ಗೆ ಶಿಕ್ಷೆ ಕೊಡಲಿ. ರಾಜ್ಯದ ಜನತೆ, ನಾನು ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದೀನಿ, ಅವ್ರ ಪರವಾಗಿ ಹೆಂಗೆ ನಿಂತಿದ್ದೀನಿ, ನಮಗೂ ಅವ್ರಿಗೂ ಅನೇಕ ಭಿನ್ನಾಭಿಪ್ರಾಯ ಇದ್ದು ಕೂಡ ನಮ್ಮ ಹೈಕಮಾಂಡ್ ಹೇಳಿದಾಗ ಎಷ್ಟು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ವಿ. ಅದು ರಾಜ್ಯದ ಜನತೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಈಗ ಅವರು ಪಾಪ ಅವ್ರಿಗೂ BJPಗೂ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಇಂದಿನ ದಿನ ಅವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಡೇ ಅವರು ತಿರ್ಗಾ ಅವ್ರೇನೋ ಕರೆದು ಮಾತಾಡಿದ್ಮೇಲೆ ಈಗ ಏನಾದ್ರು ಒಂದು ಹೇಳ್ಬೇಕಲ್ಲ, ಅದಕ್ಕೆ ನನ್ನ ಮೇಲೆ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಕೋಪ ತೋರಿಸ್ಬಿಟ್ಟು ಅವ್ರಿಗೆ ಖುಷಿ ಪಡಿಸೋದು, ಅವ್ರಿಗೆ ಒಳ್ಳೇದಾಗೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿರಲಿ, ರಾಜಕಾರಣ ಮಾಡೋಣ. ಕಾಂಗ್ರೆಸ್ನವರ ನಾಯಕರ ಸಂಪರ್ಕದಲ್ಲಿದ್ದಾರೆ, ಅವರು ನಿಮ್ಮ ಕಡೆ ಬರೋದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಮಾತಾಡ, ಮೈಸೂರಿಗೆ ಅಚ್ಚರಿಯ ಅಭ್ಯರ್ಥಿ ಇರ್ತಾರೆ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ನನಗೆ ಅವ್ರು ಯಾವ ಸಂಪರ್ಕದಲ್ಲಂತೂ ಇಲ್ಲ.